ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಕ್ರಿಸ್ಮಸ್ ಹಬ್ಬ ಅಂದರೆ ಡಿಸೆಂಬರ್ 25ನೇ ತಾರೀಕು ಸುದೀಪ್ ಅವರು ಅಭಿನಯಿಸಿದಂಥ ಬಹು ನಿರೀಕ್ಷಿತ ಸಿನಿಮಾ ಮತ್ತು ಬಹು ದಿನಗಳಿಂದ ಕಾಯ್ತಾ ಇದ್ದಂಥ ಸಿನಿಮಾ, ಅಭಿಮಾನಿಗಳಿಗೋಸ್ಕರ ಕಾಯ್ತಿದ್ದಂಥ ಸಿನಿಮಾ, ಅಭಿಮಾನಿಗಳಿಗೋಸ್ಕರ ಮಾಡ್ತಂಥ ಸಿನಿಮಾ ಮ್ಯಾಕ್ಸ್. ಸುದೀಪ್ ಅವರ ಮ್ಯಾಕ್ಸ್ ಈಗ ಮ್ಯಾಕ್ಸಿಮಮ್ ರೀಚ್ ಆಗಿದೆ. ಯಾಕಂದರೆ ಸುದೀಪ್ ಅವರು ಸಿನಿಮಾ ಅಂದ ಕೂಡಲೇ ಫ್ಯಾನ್ಸಿಗೆ ತುಂಬ ಕಾತರತೆ ಇರುತ್ತೆ, ತುಂಬ ಅಭಿಮಾನ ಇರುತ್ತೆ. ಯಾಕಂದರೆ ಅವರು ಒಂದಾಡು ಕಡೆ ಇಲ್ಲ, ಕ್ರಿಕೆಟ್ನಲ್ಲಿ ಕೂಡ ಫ್ಯಾನ್ಸ್ ಇದ್ದಾರೆ, ಬಿಗ್ ಬಾಸ್ನಲ್ಲಿ ಕೂಡ ಫ್ಯಾನ್ಸ್ ಇದ್ದಾರೆ, ಸಿನಿಮಾದಲ್ಲಿ ಕೂಡ ಫ್ಯಾನ್ಸ್ ಇದ್ದಾರೆ, ಜೊತೆಗೆ ಅವರ ಧ್ವನಿ ಕೂಡ ದೊಡ್ಡ ಫ್ಯಾನ್ಸ್ ಸಮೂಹನೇ ಇದೆ. ಹಾಗಾಗಿ ಬರೋಬ್ಬರಿ 3 ವರ್ಷಗಳ ನಂತರ ತೆರೆಕಂಡಂಥ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಇದೀಗ ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಿದೆ. ಸಿನಿಮಾ ನೋಡಿದಂಥ ಅಭಿಮಾನಿಗಳು ಅಂದರೆ ಪ್ರೇಕ್ಷಕರು ಕೂಡ ಒಂದೊಳ್ಳೆ ಮಾತನಾಡ್ತಿದ್ದಾರೆ. ಈ ವರ್ಷದ ಕೊನೆಯ ಹಿಟ್ ಸಿನಿಮಾ ಅಂತ ಕೂಡ ಮ್ಯಾಕ್ಸ್ ಸಿನಿಮಾಕ್ಕೆ ಒಂದು ಪಟ್ಟ ಸಿಕ್ಕಿದೆ. ಈ ಹಿಂದೆ ತೆರೆಕಂಡಂಥ ಅವರ ವಿಕ್ರಾಂತ್ ಋಣದಲ್ಲಿ ಕೂಡ ಸುದೀಪ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಆ ಸಿನಿಮಾ ಕೂಡ ಮ್ಯಾಕ್ಸಿಮಮ್ ಹಿಟ್ಟಾಗಿತ್ತು. ಆ ನಂತರ ತೆರೆಕಂಡಂಥ ಅಂದರೆ ಆ ನಂತರ ಅವರು ಬಿಗ್ ಬಾಸ್ನಲ್ಲಿ ಸ್ವಲ್ಪ ಟೈಮ್ ಕಳೆದ್ರು. 2-3 ಸೀಸನ್ ಬಿಗ್ ಬಾಸನ್ನು ಮುಗಿಸಿದ್ರು. ಆನಂತರ ಕತೆಗಾಗಿ ಹುಡುಕಾಟ ನಡೀತಾ ಇರಬೇಕಾದ್ರೆ ಕೂಡ ಅವರು ಯಾವ ಥರ ಸಿನಿಮಾ ಮಾಡಬೇಕು ಅಂತ ಒಂಥರ ಕನ್ಫ್ಯೂಷನ್ ಸಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ 3 ವರ್ಷಗಳ ನಂತರ ಬಂದಂಥ ಮ್ಯಾಕ್ಸ್ ಸಿನಿಮಾ ಈಗ ತೆರೆಗೆ ಬಂದಿದೆ. ಸಿನಿಮಾ ನೋಡಿದಂಥ ಅಭಿಮಾನಿಗಳು ಕೂಡ ಒಂದೊಳ್ಳೆ ಮಾತನ್ನು ಆಡ್ತಾ ಇದ್ದಾರೆ. ಈ ವರ್ಷದ ಕೊನೆಯ ಹಿಟ್ ಸಿನಿಮಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಮ್ಯಾಕ್ಸ್ ಸಿನಿಮಾಕ್ಕಿಂತ 1 ವಾರ ಹಿಂದೆ ಅಂದರೆ ಕೇವಲ 5 ದಿನಗಳ ಹಿಂದೆ ಉಪೇಂದ್ರ ಅಭಿನಯದ UI ಸಿನಿಮಾ ಕೂಡ ತೆರೆಗೆ ಬಂದಿತ್ತು. ಅದಕ್ಕೂ ಕೂಡ ಒಂದೊಳ್ಳೆ ರೆಸ್ಪಾನ್ಸ್ ಇತ್ತು. ಹಾಗಾಗಿ 1 ವಾರದ ಅಂತರದಲ್ಲಿ 2 ದೊಡ್ಡ ಸಿನಿಮಾ ಬರ್ತದೆ. ಅದು ಉಪೇಂದ್ರ ಅವರ UI ಸಿನಿಮಾ ಅಂದರೆ ಉಪೇಂದ್ರ ಅವರ ನಿರ್ದೇಶನಕ್ಕೆ ದೇಶಾದ್ಯಂತ ಒಂದು ದೊಡ್ಡ ಅಭಿಮಾನಿ ಬಳಗಿರುತ್ತೆ. ಜೊತೆಗೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಅದು 3 ವರ್ಷಗಳ ನಂತರ ಬರ್ತಾಯಿದೆ ಅಂದಾಗ 1 ವಾರದಲ್ಲಿ 2 ಸೂಪರ್ ಸ್ಟಾರ್ಗಳ ಸಿನಿಮಾ ತೆರೆಗೆ ಬರೋದು ಒಂದು ಸಲ ಗೊಂದಲ ಉಂಟು ಮಾಡಿತ್ತು. ಆದರೆ ಉಪೇಂದ್ರ ಅವರು ಒಳ್ಳೆ ಸ್ನೇಹಿತರು, ಹಾಗಾಗಿ ಇಬ್ಬರಿಗೊಬ್ಬರ ಸಾಮರ್ಥ್ಯದ ಮೇಲೆ ನಂಬಿಕೆ ಇತ್ತು. 2 ಸಿನಿಮಾ ಗೆಲ್ಲತ್ತಂತ 20ನೇ ತಾರೀಕು US ಸಿನಿಮಾ ಬಂತು. ಅದಕ್ಕೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಜನರಿಂದ. ಆನಂತರ ಇವತ್ತು ಅಂದರೆ 25ನೇ ತಾರೀಕು ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಕೂಡ ತೆರೆಗೆ ಬಂದಿದೆ. ಇನ್ನು ರಿವ್ಯೂಸ್ ಸಿನಿಮಾ ಹೇಗಿದೆ ಅನ್ನುವ ವಿಚಾರಕ್ಕೆ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ವಿಕ್ರಾಂತ್ ಋಣ ಆಗಿರ್ಬೋದು, ವೀರಮದಿಕರಿ ಸಿನಿಮಾ ಆಗಿರ್ಬೋದು, ಅನೇಕ ಸಿನಿಮಾಗಳಲ್ಲಿ ಸುದೀಪ್ ಅವರಿಗೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದರೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಸುದೀಪ್ ಅವರಿಗೆ ತುಂಬ ಅಚ್ಚುಕಟ್ಟಾಗಿ ಅದು ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಮ್ಯಾಚ್ ಆಗುತ್ತೆ. ಈ ಸಿನಿಮಾದಲ್ಲೂ ಕೂಡ ಅಂದರೆ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಸುದೀಪ್ ಅವರಿಗೆ ಪೊಲೀಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಸುದೀಪ್ ಅವರು ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ನಾನು ಸುಖ ಸುಮ್ಮನೆ ಡೈಲಾಗ್ ಹೊಡೆಯಲ್ಲ, ಸುಖ ಸುಮ್ಮನೆ ಫೈಟ್ ಮಾಡಲ್ಲ, ಅದಕ್ಕೆ ಬೇಕಿತ್ತ ಹಾಗೆ ಮಾಡ್ತೇನೆ, ನಾನು ನಿರ್ದೇಶಕರು ಅಷ್ಟೇ ಹೇಳ್ತೇನೆ. ಜೊತೆಗೆ ಸಿನಿಮಾದಲ್ಲಿ ತುಂಬ ದೊಡ್ಡ ಕಥೆ ಇದೆಯಾ, ತುಂಬ ನಾವು ಮೆಸೇಜ್ ಹೇಳೋಕ್ಕಿಂತ ಮೊದಲು ನಾವು ಯಾರಿಗೋಸ್ಕರ ಸಿನಿಮಾ ಅಂದರೆ ಯಾರಿಗೋಸ್ಕರ ಸಿನಿಮಾ ಮಾಡ್ತೇವೆ? ಫ್ಯಾನ್ಸಿಗೋಸ್ಕರ ಅಲ್ವಾ? ಫ್ಯಾನ್ಸ್ ಏನು ಬಯಸ್ತಾರೆ? ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬಯಸ್ತಾರೆ. ಹಾಗಾಗಿ ಎಂಟರ್ಟೈನ್ಮೆಂಟ್ ಕೊಡುವಂಥ, ಥ್ರಿಲ್ಲಿಂಗ್ ಕೊಡುವಂಥ, ಫೈಟ್ಸ್ ಇರುವಂಥ ಸಿನಿಮಾವನ್ನು ಮಾಡಬೇಕು ಅಂತ ಆಸೆಯಿಂದ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ಕೂಡ ಸುದೀಪ್ ಅವರು ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅರ್ಜುನ್ ಮಹಾ ಅಕ್ಷಯ್ ಎನ್ನುವ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಅರ್ಜುನ್ ಮಹಾ ಅಕ್ಷಯ್ ಅನ್ನುವ ಬದಲು ಪ್ರೀತಿಯಿಂದ ಮ್ಯಾಕ್ಸ್ ಅಂತ ಕರೀತಾರೆ. ಜೊತೆಗೆ ಒಂದು ಕಾಮಿಡಿ ಅಥವಾ ಒಂದು ಸೀರಿಯಸ್ನೆಸ್ ಅಥವಾ ಒಂದು ಒಳ್ಳೆ ಹಿಂಟ್ ಅಂದರೆ ಸುದೀಪ್ ಅವರ ವಿರೋಧಿಗಳು ಅಂದರೆ ಗ್ಯಾಂಗ್ಸ್ಟರ್ ಆಗಿರ್ಬೋದು ಅಥವಾ ವಿರೋಧಿ ಅಂತಾರಲ್ಲ, ಅವರು ಕೂಡ ಸುದೀಪ್ ಅವ್ರನ್ನ ಮ್ಯಾಕ್ಸ್ ಅಂತಲೇ ಕರೀತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಸುದೀಪ್ ಎಲ್ಲಿ ಕಾಲಿಡ್ತಾರಲ್ಲ ಅಲ್ಲೆಲ್ಲ ಮ್ಯಾಕ್ಸಿಮಮ್ ಸರ್ವನಾಶ ಆಗುತ್ತೆ, ವಿರೋಧಿಗಳು ಸರ್ವನಾಶ ಆಗ್ತಾರೆ ಅಂತಲೇ ಅವರು ಇಂಡೈರೆಕ್ಟ್ಲಿ ಮ್ಯಾಕ್ಸ್ ಅಂತ ಕರಿತಾ ಇರ್ತಾರೆ. ಸುದೀಪ್ ಅವರು ಈ ಸಿನಿಮಾದಲ್ಲೂ ಕೂಡ ಅವ್ರ ಎಂಟ್ರಿ ಚೆನ್ನಾಗಿದೆ, ಹೆಲಿಕಾಪ್ಟರ್ ಎಂಟ್ರಿ ಹೊಡಿತಾರೆ, ಎಂಟ್ರಿ ಸೀನ್ ಚೆನ್ನಾಗಿದೆ. ಕೆಲವೊಂದು ಪಾತ್ರಗಳು ಕೂಡ ಬಂದು ಹೋಗುತ್ತೆ. ಕೆಲವೊಂದು ಸ್ವಲ್ಪ ಕಾಮಿಡಿ ಎಂಟರ್ಟೈನ್ಮೆಂಟ್ ಕಡಿಮೆ ಇದೆ, ಬಿಟ್ಟು ಸೀರಿಯಸ್ ಪಾತ್ರಕ್ಕೇನು ಕಡಿಮೆ ಇಲ್ಲ. ಇಲ್ಲಿ ಒಂದು ಮಹತ್ವ ಅಂದರೆ ಇದು ಒಂದು ನೈಟಲ್ಲಿ ಆಗುವಂಥ ಕತೆ. ಆ ಕತೆ ಹೇಳಲಿಕ್ಕೆ ನಮಗೂ ಪರ್ಮಿಷನ್ ಇಲ್ಲ. ಆ ಕತೆ ಹೇಳಿದರೆ ನಾವು ಕೂಡ ವ್ಯೂವರ್ಸ್ ಆಗಿ ಅದನ್ನು ತಪ್ಪು ದಾರಿಗೆ ಹೇಳ್ದಂಗೆ ಆಗುತ್ತೆ. ಸಿನಿಮಾ ನೋಡಿ ನೀವು ಅದ್ರ ಒಂದು ಹಿಂಟ್ ಅಂದರೆ ಸಿನಿಮಾ 1 ದಿನದಲ್ಲೇ ಆಗುವಂಥ ಕತೆ. ಸುದೀಪ್ ಅವರು ಪೊಲೀಸ್ ಅಧಿಕಾರಿಯಾಗಿ ಪಾತ್ರವನ್ನು ಮಾಡಿದರೂ ಕೂಡ, ಪೊಲೀಸ್ ಅಧಿಕಾರಿಗೆ ನಿಯತ್ತಿಂದ ಪಾತ್ರ ಮಾಡಿದವರು ಕೂಡ, ಅಂದರೆ ಸುದೀಪ್ ಅವರ ರೋಲ್ ಏನಿರುತ್ತಂದರೆ ಅದು ಇನ್ಸ್ಪೆಕ್ಟರ್ ಪಾತ್ರ, ಅದು ನಿಯತ್ತಿನ ಇನ್ಸ್ಪೆಕ್ಟರ್ ಪಾತ್ರ. ಈಗ ಗೊತ್ತಿದೆಯಲ್ಲ ನಿಯತ್ತಿಗೆ ಎಷ್ಟು ಕಾಲ ಇದೆ ಅಂತ. ಹಾಗಾಗಿ ಅವರಿಗೆ ಆದ ಅವಮಾನ ಅಂದರೆ ಅದು ಪದೇ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದು, ಅಮಾನತ್ ಆಗೋದು ಹಾಗೆ ಮಾಡ್ತಾ ಇರ್ತಾರೆ. ಅಂದರೆ ಇಂಡೈರೆಕ್ಟ್ಲಿ ಅವರಿಗೆ ಬೇರೆ ಕಡೆಯಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಆದರೆ ಒಂದು ಸ್ಟೇಷನ್ನಿಗೆ ಟ್ರಾನ್ಸ್ಫರ್ ಆದಾಗ ಸುದೀಪ್ ಅವರು ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಆದರೆ ಆ ಜಾಯ್ನ್ ಆಗೋಕ್ಕಿಂತ ಮೊದಲೇ ಅಂದರೆ ಡ್ಯೂಟಿ ರಿಪೋರ್ಟ್ ಆಗೋಕ್ಕಿಂತ ಮೊದಲೇ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೆಲ್ಲ ಆಗುತ್ತೆ, ಆ ದಿನ ನೈಟಿಂದ ಬೆಳಗ್ಗೆ ತನಕ ಏನಾಗುತ್ತೆ ಅನ್ನೋ ಕತೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಹೊಂದ್ಕೊಂಡೋಗಿದೆ. ಅಂದರೆ ಇದು ಎಲ್ಲಿಂದಲೂ ಬಂದ ಕಥೆನೋ ಅಥವಾ ಮೇಲಿಂದ ಧರೆಗಿಳಿದ ಕಥೆನೋ ಅಥವಾ ಸ್ಪೆಷಲ್ ಕಥೆನೋ ಅಂತಲ್ಲ. ಆದರೆ ಇರುವ ಕಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ ಒಂದು ರೀತಿ ಇದೆಯಲ್ಲ, ಅದು ಡೈರೆಕ್ಟ್ರಿಗೂ ಕೀರ್ತಿ ಸಲ್ಲತ್ತೆ, ಸುದೀಪ್ ಅವರಿಗೂ ಕೀರ್ತಿ ಸಲ್ಲತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟರ್ನ ನಂಬಿ ಸುದೀಪ್ ಅವರು ತನ್ನ ಸ್ಟಾರ್ ಪಟ್ಟವನ್ನು ಕೊಟ್ಟು ಏನು ಸಿನಿಮಾ ಮಾಡಪ್ಪ ಅನ್ನೋದು ಇದೆಯಲ್ಲ, ಅದು ಕೂಡ ದೊಡ್ಡ ಒಂದು ಕಾಳಜಿ ಅಥವಾ ದೊಡ್ಡ ಸಾಹಸವೇ ಸರಿ. ಆ ನಿಟ್ಟಿನಲ್ಲಿ ಸುದೀಪ್ ಅವರ
ಸಿನಿಮಾ ಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಕಡೆ ನಾನು ರಿವ್ಯೂಸ್ ನೋಡಿದೆ, ಒಬ್ಬರು ಸುಮ್ಮನೆ ಅಂದರೆ ಸುಮ್ಮನೆ ವಿರೋಧಿಗಳು ಹಾಗಿದೆ ಹೀಗಿದೆ, ಫಸ್ಟ್ ಹಾಫ್ ಸರಿ ಇಲ್ಲ, ಸೆಕೆಂಡ್ ಹಾಫ್ ಸರಿ ಇಲ್ಲ, ಹಾಗಿದೆ ಹೀಗಿದೆ ಅಂತ ಅದನ್ನು ಯಾವ್ಯಾವುದೋ ಹಳೆ ವೀಡಿಯೋನ ಕಟ್ ಮಾಡಿ ಪ್ರಮೋಟ್ ಮಾಡ್ತಾಯಿದ್ದಾರೆ. ಅಂದರೆ ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಆ ಎಲ್ಲದರ ನಡುವೆ ಸುದೀಪ್ ಅವರ ಈ ಸಿನಿಮಾ ಮ್ಯಾಕ್ಸ್ ಸಿನಿಮಾ ಚೆನ್ನಾಗಿ ಓಡ್ತಿದೆ. ಮೊದಲ ದಿನದ ಕಲೆಕ್ಷನ್ ನೋಡಬೇಕು, ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗುತ್ತೆ ಅಂತ ನೋಡಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಗೆ ರೆಸ್ಪಾನ್ಸ್ ಇದೆ, ಅಥವಾ ಬೇರೆ ರಾಜ್ಯದಲ್ಲಿ ಇದು ತಲುಪುತ್ತಾ ಅಥವಾ ಅದನ್ನು ಬಿಡುಗಡೆಯ ಪ್ಲ್ಯಾನ್ ಏನಿದೆ ಅಂತ ನೋಡಬೇಕು. ಕರ್ನಾಟಕ ರಾಜ್ಯದ ಮಟ್ಟಿಗೆ ಸುದೀಪ್ ಅವರ ಮ್ಯಾಕ್ಸಿಮಮ್ ಸಿನಿಮಾ ಈ ವರ್ಷದ ಕೊನೆಯ ಹಿಟ್ ಸಿನಿಮಾ ಅಂತ ಹೇಳ್ಬೋದು. 3 ವರ್ಷಗಳಿಂದ ಏನೆಲ್ಲ ಫ್ಯಾನ್ಸ್ ಕಾದಿದ್ರಲ್ಲ, ಅಣ್ಣ ಬರ್ತಾರೆ, ಹುಲಿ ಬರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಒಂದು ಆ ನಂಬಿಕೆಯಿಂದ ಕಾದಿದ್ದು ಇದೆಯಲ್ಲ, ಎಲ್ಲ ಕಾಯೋದಕ್ಕೂ ಈಗ ಫುಲ್ ಸ್ಟಾಪ್ ಸಿಕ್ಕಿದೆ. ಆ ಫುಲ್ ಸ್ಟಾಪ್ ಏನಂದರೆ ಒಂದು ಯಶಸ್ಸಿನ ಫುಲ್ ಸ್ಟಾಪ್ ಸಿಕ್ಕಿದೆ. ಹಾಗಾಗಿ ಸುದೀಪ್ ಅಭಿನಯದ ಮ್ಯಾಕ್ಸಿಮಮ್ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬೂಸ್ಟ್ ಕೊಟ್ಟೆ ಅಂತ ಹೇಳ್ಬೋದು. ನಿನ್ನೆ ಒಂದು ಇಂಟರ್ವ್ಯೂ ನೋಡ್ತಿದ್ದೆ ನಾನು, ಅದರಲ್ಲೂ ಕೂಡ ಒಬ್ಬ ಇಂಗ್ಲೀಷ್ ರಿಪೋರ್ಟರ್ ಕೇಳ್ತಾರೆ ಮ್ಯಾಕ್ಸಿಮಮ್ ಸಿನಿಮಾ ಕ್ರ್ಯಾಕ್ ಸಿನಿಮಾದ ರಿಮೇಕ್ ಅಂತ. ಆವಾಗ ಹೇಳ್ತಾರೆ ಸುದೀಪ್ ಅವರು, ಈ ಜಗತ್ತಿನ ಹಲವಾರು ಕಥೆ ಇದೆ, ನಿಮ್ಗೆ ಕ್ರ್ಯಾಕ್ ಅನಿಸಿದ್ರೆ ಅದು ಕ್ರ್ಯಾಕ್ ಆಗಿರಲಿ, ನನ್ನ ಮಟ್ಟಿಗೆ ಈ ಮ್ಯಾಕ್ಸಿಮಮ್ ಸಿನಿಮಾ ಜನರಿಗೆ ತಲುಪಬೇಕು, ಫ್ಯಾನ್ಸ್ ಖುಷಿ ಆಗಬೇಕು ಅಂತ ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ಈ ರಿಮೇಕ್ ಸಿನಿಮಾ ಅಂತೂ ಅಲ್ವೇ ಅಲ್ಲ. ಜೊತೆಗೆ ಮ್ಯಾಕ್ಸಿಮಮ್ ರೀಚ್ ಆಗೋದ್ರಲ್ಲಿ ಸಂದೇಹ ಕೂಡ ಇಲ್ಲ ಅಂತ ಈ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದ ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೀವು ಕೂಡ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾವನ್ನು ಹಾರೈಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.